ನಮಸ್ಕಾರ ಬಂಧುಗಳೇ. ಬಿಗ್ ಬಾಸ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ವಿಶೇಷವಾದಂತಹ ಸ್ಟೋರಿಯೊಂದನ್ನು ನಿಮಗೆ ನಾನು ತಿಳಿಸ್ತೇನೆ. ಬಿಗ್ ಬಾಸ್ ಸಾಕಷ್ಟು ಜನಪ್ರಿಯತೆಯನ್ನು ಪಡೆದಿರುವಂತಹ ಶೋ. ಕೇವಲ ಕನ್ನಡ ಮಾತ್ರ ಅಲ್ಲದೆ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ, ಸಾಕಷ್ಟು ವ್ಯೂವರ್ಸ್ ಅನ್ನು ಕೂಡ ಹೊಂದಿದೆ ಈ ಬಿಗ್ ಬಾಸ್ ಶೋ. ನಮ್ಮೆಲ್ಲರಿಗೂ ಕೂಡ ನಮ್ಮ ಮನೆಯಲ್ಲಿ ಏನಾಗುತ್ತೆ ಅಂತ ತಿಳಿದುಕೊಳ್ಳೋಕ್ಕಿಂತ ಪಕ್ಕದ ಮನೆಯಲ್ಲಿ ಏನಾಗುತ್ತೆ ಅಂತ ತಿಳಿದುಕೊಳ್ಳುವಂಥ ಕುತೂಹಲ ಜಾಸ್ತಿ. ಹೀಗಾಗಿ ನ್ಯೂಸ್ ಚಾನೆಲ್ಗಳಿಗೆ ಅಷ್ಟೊಂದು TRP ಬರೋದು, ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಆ ಸುದ್ದಿಗಳೆಲ್ಲವೂ ಕೂಡ ಅಷ್ಟರ ಮಟ್ಟಿಗೆ ವೈರಲ್ ಆಗೋದು. ಬಿಗ್ ಬಾಸ್ ಕೂಡ ಅದೇ ಆಧಾರದ ಮೇಲೆ ಶುರುವಾದಂತಹ ಶೋ ಇದು. ಒಂದಷ್ಟು ಜನರನ್ನ ಬಿಗ್ ಬಾಸ್ ಮನೆ ಒಳಗಡೆ ಹಾಕಿದಂಥ ಸಂದರ್ಭದಲ್ಲಿ ಅವ್ರ ನಡುವೆ ನಡೆಯುವಂತಹ ಗಾಸಿಪ್ಗಳು, ಅವ್ರ ನಡುವೆ ನಡೆಯುವಂತಹ ಮಾತುಗಳು, ಜಗಳ, ಪ್ರೀತಿ, ಪ್ರೇಮ ಇದೆಲ್ಲವೂ ಕೂಡ ಜನರಿಗೆ ಸಾಕಷ್ಟು ಕುತೂಹಲವನ್ನು ಹುಟ್ಟಿಸುತ್ತೆ. ಇದೇ ಕಾನ್ಸೆಪ್ಟ್ ಆಧಾರದ ಮೇಲೆ ಬಂದಂಥ ಬಿಗ್ ಬಾಸ್ ಶೋ ಸದ್ಯ ಸಾಕಷ್ಟು TRPಯನ್ನ ಗಳಿಸ್ತಾ ಇದೆ. ಇನ್ನು ಕನ್ನಡದಲ್ಲೂ ಕೂಡ ಪ್ರತಿ ಸೀಸನ್ನಿಂದ ಸೀಸನ್ಗೆ ಬಿಗ್ ಬಾಸ್ ಹೆಚ್ಚೆಚ್ಚು ಫೇಮಸ್ ಆಗ್ತಾ ಇದೆ, ಹೆಚ್ಚೆಚ್ಚು ವ್ಯೂವರ್ಸ್ ಅನ್ನ ಕೂಡ ಗಳಿಸಿಕೊಳ್ತಾ ಇದೆ. ಕನ್ನಡದಲ್ಲೂ ಕೂಡ ಹಿಟ್ ಶೋ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಕನ್ನಡದ ಬಿಗ್ ಬಾಸ್ ಶೋನ ಒಂದಷ್ಟು ಸೀಕ್ರೆಟ್ಸ್ಗಳನ್ನ ನಿಮ್ಮ ಮುಂದೆ ನಾನು ಇಡ್ತಾ ಹೋಗ್ತೀನಿ. ನಿಮಗೆ ಯಾರಿಗೂ ಗೊತ್ತಿರದಂತಹ ಸೀಕ್ರೆಟ್ಸ್ ಇದು. ಪ್ರಮುಖವಾಗಿ ಸೀಕ್ರೆಟ್ ನಂಬರ್ 1, ಬಿಗ್ ಬಾಸ್ನಲ್ಲಿ ಒಬ್ರು ಜೋಕರ್ ಇರ್ತಾರೆ. ಯಾವ ರೀತಿ ಜೋಕರ್ ಅನ್ನೋದನ್ನ ನಾನು ಹೇಳ್ತೀನಿ ಕೇಳಿ. ಬಿಗ್ ಬಾಸ್ ಮನೆಯಲ್ಲಿ ಜೋಕರ್ ರೀತಿಯಲ್ಲಿ ಒಬ್ರು ಇರ್ತಾರೆ. ಅವರ ಕೆಲಸ ಏನಪ್ಪಾ ಅಂದ್ರೆ, ಬಿಗ್ ಬಾಸ್ ಒಳಗಡೆ ಇರುವಂತಹ ಸ್ಪರ್ಧಿಗಳು ಸೈಲೆಂಟ್ ಆದಂತಹ ಸಂದರ್ಭದಲ್ಲಿ ಅವರನ್ನ ಆಕ್ಟಿವ್ ಮಾಡೋದಾಗಿರುತ್ತೆ. ಅಂದ್ರೆ ಹೆಚ್ಚೆಚ್ಚು ಮಾತನಾಡುವ ಮೂಲಕ ಆಗಿರಬಹುದು, ಅಥವಾ ಅವರವ್ರ ನಡುವೆ ಜಗಳವನ್ನ ತಂದಿಡುವ ಮೂಲಕ ಆಗಿರಬಹುದು, ಅಥವಾ ಸುಖ ಸುಮ್ಮನೆ ಒಂದಷ್ಟು ಗಾಸಿಪ್ಗಳನ್ನು ಮಾಡಿಕೊಂಡು ಮನೆಯ ಸುತ್ತಮುತ್ತ ಓಡಾಡ್ತಿರೋದಾಗಿರ್ಬೋದು, ಅಥವಾ ಯಾವುದೇ ವಿಚಾರ ಇಲ್ಲದೆ ಇದ್ರೂ ಕೂಡ ಸುಖ ಸುಮ್ಮನೆ ಮೈ ಮೇಲೆ ಬಿದ್ದು ಬೇರೆಯವ್ರ ಮೇಲೆ ಬಿದ್ದು ಜಗಳವನ್ನ ತೆಗೆಯೋದು, ಅಥವಾ ಅವರನ್ನ ಪದೇ ಪದೇ ಕೆಣಕುವಂತ ಕೆಲಸವನ್ನ ಮಾಡೋದು, ಈ ಎಲ್ಲ ಕೆಲಸವನ್ನ ಕೂಡ ಜೋಕರ್ ಮಾಡ್ತಾ ಇರ್ತಾರೆ. ಬಿಗ್ ಬಾಸ್ ಶೋ ಸಪ್ಪೆ ಆಗಬಾರ್ದು, ಕಳೆಗುಂದಬಾರ್ದು ಅಂತ ಹೇಳಿ ಓರ್ವ ಜೋಕರನ್ನ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸಿಕೊಡಲಾಗಿರುತ್ತೆ. ಅಂದ್ರೆ ಇರುವಂತ ಸ್ಪರ್ಧಿಗಳಲ್ಲಿ ಒಬ್ಬರನ್ನ ಜೋಕರ್ ರೀತಿಯಲ್ಲಿ ನೇಮಕ ಮಾಡಲಾಗಿರುತ್ತೆ. ಆದ್ರೆ ಬಿಗ್ ಬಾಸ್ ಮನೆಯೊಳಗಿರುವಂತಹ ಸ್ಪರ್ಧಿಗಳಿಗೆ ಅವರು ಯಾರು ಅನ್ನೋದು ಮಾತ್ರ ಗೊತ್ತಾಗೋದಿಲ್ಲ. ಅಂದ್ರೆ ಇಲ್ಲಿ ಜೋಕರ್ ಯಾರಿದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೂ ಕೂಡ ಆ ಸೀಕ್ರೆಟ್ ಅನ್ನ ಬಿಟ್ಕೊಡೋದಿಲ್ಲ. ಆ ಸೀಕ್ರೆಟ್ ಅನ್ನ ಸೀಕ್ರೆಟ್ ಆಗಿ ಉಳಿಸಿಕೊಳ್ಳಲಾಗುತ್ತೆ. ಯಾವುದೋ ಒಬ್ಬ ಸ್ಪರ್ಧಿ ಸಿಕ್ಕಾಪಟ್ಟೆ ಆಕ್ಟಿವ್ ಇದ್ದಾರೆ, ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣ್ತಿದ್ದಾರೆ ಅಂದಾಗ ಅವರನ್ನ ಜೋಕರ್ ರೀತಿಯಲ್ಲಿ ನೇಮಕವನ್ನ ಮಾಡಿ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸ್ಕೊಡಲಾಗುತ್ತೆ. ಫಾರ್ ಎಕ್ಸಾಂಪಲ್, ಈ ಸೀಸನ್ ನಾವು ನೋಡ್ತಾ ಇದ್ರೆ ನಿರ್ಮಲಾ ಚಿನ್ನಪ್ಪ ಆ ಜೋಕರ್ ಇದ್ರಾ ಅಂತ ನಮಗೆ ಅನಿಸ್ತಾ ಇತ್ತು. ಅವರು ಸಹಜವಾಗಿ ನಾವು ನೋಡ್ತಾ ಇರುವಾಗ ಸುಖ ಸುಮ್ಮನೆ ಯಾವುದಾದ್ರೂ ಒಂದು ವಿಚಾರಕ್ಕೆ ಜಗಳ ಮಾಡ್ತಿರ್ತಾರೆ, ಸುಖ ಸುಮ್ಮನೆ ಒಂದು ರೀತಿಯಲ್ಲಿ ವಿಭಿನ್ನವಾದಂಥ ವರ್ತನೆಯನ್ನು ತೋರ್ತಾ ಇರ್ತಾರೆ. ನಮಗನ್ಸುತ್ತೆ ಇವರು ಉದ್ದೇಶಪೂರ್ವಕವಾಗಿ ಹೈಲೈಟ್ ಆಗೋದಿಕ್ಕೆ ಹಾಗೆ ಮಾಡ್ತಿದ್ದಾರೆ ಅಂತೇಳಿ. ಇಲ್ಲ, ಬಿಗ್ ಬಾಸ್ ಕಡೆಯಿಂದಲೇ ಈ ಸೂಚನೆ ಹೋಗಿರುತ್ತೆ. ಆ ಕಾರಣಕ್ಕಾಗಿ ಅವರು ಆ ರೀತಿಯಾಗಿ ಮಾಡ್ತಾ ಇರ್ತಾರೆ. ಬಟ್ ಯಾರು ಏನು ಎತ್ತ ಅನ್ನೋದು ಬಿಗ್ ಬಾಸ್ ಮನೆಯೊಳಗಿರುವಂಥ ಸ್ಪರ್ಧಿಗಳಿಗೂ ಕೂಡ ಗೊತ್ತಾಗೋದಿಲ್ಲ, ಹೊರಗಡೆ ಬಂದ್ಮೇಲೂ ಕೂಡ ಗೊತ್ತಾಗೋದಿಲ್ಲ. ಹಾಗಾದರೆ ಸೀಸನ್ 1 ಇಂದ ಸೀಸನ್ 8 ವರೆಗೂ ಕೂಡ ನೀವು ಯೋಚನೆ ಮಾಡಿ ಯಾರ್ಯಾರು ಜೋಕರ್ ಆಗಿದ್ರು ಅಂತ ಹೇಳಿ. ತುಂಬ ಬಿಗ್ ಬಾಸ್ ಮನೆಯಲ್ಲಿ ಹೈಲೈಟ್ ಆಗೋದಕ್ಕೆ ಯಾರು ಹೋಗ್ತಾ ಇದ್ರೋ ಅವರೇ ಬಿಗ್ ಬಾಸ್ ಜೋಕರ್ ಆಗಿರ್ತಾರೆ. ಬಿಗ್ ಬಾಸ್ ಸಪ್ಪೆ ಆಗಬಾರ್ದು ಎನ್ನುವಂಥ ಕಾರಣಕ್ಕಾಗಿ ಅವರನ್ನ ನೇಮಕ ಮಾಡಲಾಗಿರುತ್ತೆ. ಇನ್ನು ನಂಬರ್ 2, ಬಿಗ್ ಬಾಸ್ನಲ್ಲಿರುವಂಥ ಜೋಡಿಗಳು. ಬಿಗ್ ಬಾಸ್ನಲ್ಲಿರುವಂಥ ಜೋಡಿಗಳು ಸಹಜವಾಗಿ ಕ್ರಿಯೇಟ್ ಆದಂಥ ಜೋಡಿಗಳ, ಅಥವಾ ಬಿಗ್ ಬಾಸ್ಗೆ ಹೋಗುವಂಥ ಸಂದರ್ಭದಲ್ಲೇ ಆ ಜೋಡಿಗಳನ್ನು ಮಾಡಿ ಕಳಿಸಲಾಗುತ್ತಾ? ಸಹಜವಾಗಿ ಎಲ್ಲರಲ್ಲೂ ಕೂಡ ಇರುವಂಥ ಪ್ರಶ್ನೆ. ಇಲ್ಲಿ 2 ಸಾಧ್ಯತೆಗಳು ಕೂಡ ಇದೆ. ಒಂದು, ಯಾವುದೇ ಒಂದು ಮನೆಯಲ್ಲಿ ಜೋಡಿ ಇದ್ದಂಥ ಸಂದರ್ಭದಲ್ಲಿ ಹೆಚ್ಚೆಚ್ಚು ಅಟ್ರಾಕ್ಟ್ ಆಗುತ್ತೆ, ಗಮನ ಸೆಳೆಯುತ್ತೆ, ಬಿಗ್ ಬಾಸ್ಗೆ TRP ಕೂಡ ಜಾಸ್ತಿ ಆಗುತ್ತೆ. ಹೀಗಾಗಿ ಸಮಾನ ವಯಸ್ಕರನ್ನ, ಒಂದು ರೀತಿಯಲ್ಲಿ ಸಮಾನ ಅಭಿರುಚಿ ಇರುವಂಥವರನ್ನ ಬಿಗ್ ಬಾಸ್ ಶೋಗೆ ಮೊದಲೇ ಆಯ್ಕೆ ಮಾಡಿ ಅವರನ್ನ ಜೋಡಿ ಮಾಡಿ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸ್ಕೊಡಲಾಗುತ್ತೆ. ಅಂದ್ರೆ ಅವ್ರಿಗೆ ಬಿಗ್ ಬಾಸ್ ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಸೂಚನೆಯನ್ನು ಕೊಡಲಾಗಿರುತ್ತೆ. ನೀವು ಪೇರ್ ರೀತಿಯಲ್ಲಿ ಕಾಣಿಸ್ಕೊಳ್ಳಿ, ಹೆಚ್ಚೆಚ್ಚಾಗಿ ಒಟ್ಟಿಗೆ ಕಾಣಿಸ್ಕೊಳ್ಳಿ ಎನ್ನುವ ರೀತಿಯಲ್ಲಿ ಸೂಚನೆಯನ್ನು ಕೊಡಲಾಗುತ್ತೆ. ಹೀಗಾಗಿ ಬಿಗ್ ಬಾಸ್ ನಲ್ಲಿ ಕಾಣಿಸಿಕೊಳ್ಳುವಂತ ಒಂದಷ್ಟು ಜೋಡಿಗಳು ಕೇವಲ ಬಿಗ್ ಬಾಸ್ ಮನೆಗೆ ಸೀಮಿತ ಆಗಿರುತ್ತವೆ ಹೊರತಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ನಂತರ ಅವ್ರ ನಡುವೆ ಯಾವುದೇ ರೀತಿಯಾದಂಥ ಆತ್ಮೀಯತೆ, ಬಾಂಧವ್ಯ ಇದ್ಯಾವುದು ಕೂಡ ಕಾಣಸಿಗೋದಿಲ್ಲ. ಇನ್ನೊಂದು, ಎಲ್ಲವೂ ಕೂಡ ಬಿಗ್ ಬಾಸೇ ಕ್ರಿಯೇಟ್ ಮಾಡಿ ಕಳಿಸುವಂತ ಜೋಡಿಗಳಲ್ಲ. ಬಿಗ್ ಬಾಸ್ ಮನೆ ಒಳಗಡೆ ಹೋದ ನಂತರವೂ ಕೂಡ ಒಂದಷ್ಟು ಜನ ಪೇರ್ಗಳಾಗ್ತಾರೆ, ಒಂದಷ್ಟು ಜೋಡಿಗಳಾಗ್ತವೆ. ಅಂಥದನ್ನು ನಾವು ಪ್ರತಿ ಸೀಸನಲ್ಲೂ ಕೂಡ ನೋಡ್ತಾ ಇದ್ವಿ. ಫಾರ್ ಎಕ್ಸಾಂಪಲ್, ಈ ಸೀಸನಲ್ಲಿ ನಮಗೆ ದಿವ್ಯಾ ಉರುಡುಗ ಹಾಗೆ ಅರವಿಂದ್ KP ಕಾಣಿಸ್ತಾ ಇದ್ರು. ಅದೇ ರೀತಿಯಾಗಿ ಮಂಜು ಪಾವಗಡ ಮತ್ತೆ ದಿವ್ಯಾ ಸುರೇಶ್ ಕೂಡ ಜೋಡಿಯಾಗಿ
ಸಹಜವಾಗಿ ಕಾಣಿಸ್ತಾ ಇದ್ರು. ಇದರಲ್ಲಿ ಕ್ರಿಯೇಟ್ ಮಾಡಿದಂಥ ಜೋಡಿ ಯಾವುದು, ಅಲ್ಲೇ ಸೃಷ್ಟಿಯಾದಂಥ ಜೋಡಿ ಯಾವುದು ಅನ್ನೋದು ನಿಮಗೆ ಸಹಜವಾಗಿಯೇ ಗೊತ್ತಾಗುತ್ತೆ. ಯಾವ ಜೋಡಿ ಕ್ರಿಯೇಟ್ ಮಾಡಲಾಗಿರುತ್ತೆ, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಮೇಲೆ ಸಾಕಷ್ಟು ಸಮಯ ಆ ಜೋಡಿ ಇರೋದಿಲ್ಲ. ಬಿಗ್ ಬಾಸ್ ಒಳಗಡೆಯೇ ಸಹಜವಾದಂಥ ಸೃಷ್ಟಿಯಾದಂಥ ಜೋಡಿ ಮಾತ್ರ ಹಾಗೆ ಮುಂದುವರಿತಾ ಹೋಗುತ್ತೆ, ಹೆಚ್ಚು ದಿನಗಳ ಕಾಲ ಬಾಳ್ವಿಕೆ ಬರುತ್ತೆ. ಬಿಗ್ ಬಾಸ್ ಮನೆ ಒಳಗಡೆ ಒಂದಷ್ಟು ಜೋಡಿಗಳು ಸೃಷ್ಟಿ ಆದರೆ ಆ ಜೋಡಿಗಳನ್ನ ಅಲ್ಲಿ ಹೈಲೈಟ್ ಮಾಡಲಾಗುತ್ತೆ. ಸೀಕ್ರೆಟ್ ನಂಬರ್ 3, ಸ್ಕ್ರಿಪ್ಟ್. ಬಿಗ್ ಬಾಸ್ ಶೋ ಸ್ಕ್ರಿಪ್ಟೆಡಾ? ಅಲ್ಲಿ ಮಾತನಾಡುವಂಥ ಸ್ಪರ್ಧಿಗಳು ಮಾತನಾಡ್ತಾರಲ್ಲ ಎಲ್ಲ ಮಾತುಗಳು ಹಾಗಾದ್ರೆ ಸ್ಕ್ರಿಪ್ಟೆಡಾ? ಅಲ್ಲ. ಬಿಗ್ ಬಾಸ್ನಲ್ಲಿ ಒಂದಷ್ಟು ಟಾಸ್ಕ್ಗಳನ್ನು ಕೊಡ್ತಾರಲ್ಲ ಅದು ಮಾತ್ರ ಮೊದಲೇ ಸ್ಕ್ರಿಪ್ಟನ್ನು ರೆಡಿ ಮಾಡಿ ಆ ಟಾಸ್ಕನ್ನು ಕೊಡಲಾಗುತ್ತೆ. ಅದರ ಹೊರತಾಗಿ ಬಿಗ್ ಬಾಸ್ ಶೋ ಸ್ಕ್ರಿಪ್ಟೆಡ್ ಅಲ್ಲ. ಸೀಕ್ರೆಟ್ ನಂಬರ್ 4, ಬಿಗ್ ಬಾಸ್ ಮನೆಯೊಳಗಡೆ ಕೇವಲ ಸ್ಪರ್ಧಿಗಳು ಮಾತ್ರ ಇರೋದಿಲ್ಲ, ಅಲ್ಲಿ ಸಿಬ್ಬಂದಿ ಕೂಡ ಇರ್ತಾರೆ. ಸಾಕಷ್ಟು ಸಿಬ್ಬಂದಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. PCR ಆಗಿರ್ಬೋದು, ಅಥವಾ ಅಲ್ಲಿ ಸ್ಟೇಜನ್ನು ರೆಡಿ ಮಾಡೋದಾಗಿರ್ಬೋದು, ಅಥವಾ ಟಾಸ್ಕ್ಗಳಿಗೆ ಒಂದಷ್ಟು ವ್ಯವಸ್ಥೆಯನ್ನು ಮಾಡೋದಾಗಿರ್ಬೋದು, ಅಲ್ಲಿ ಈ ರೀತಿಯಾಗಿ ನೂರಾರು ಸಿಬ್ಬಂದಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಬಟ್ ಆ ಸಿಬ್ಬಂದಿ ಯಾರು ಕೂಡ ಬಿಗ್ ಬಾಸ್ ಮನೆಯೊಳಗಿರುವಂಥ ಸ್ಪರ್ಧಿಗಳಿಗೆ ಕಾಣಿಸೋದಿಲ್ಲ. ಕಾರಣ ಆ ಸಿಬ್ಬಂದಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಂಥ ಸಂದರ್ಭದಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಕಿಚನ್ ರೂಮ್ಗೋ ಬೆಡ್ರೂಮ್ ಏರಿಯಾಗೋ ಕಳಿಸ್ಕೊಡಲಾಗುತ್ತೆ. ತೆರೆಯನ್ನ ಎಳೆದು ಅಲ್ಲಿ ಸಿಬ್ಬಂದಿ ಎಲ್ಲ ವ್ಯವಸ್ಥೆಯನ್ನ ಮಾಡಿ ಅಲ್ಲಿಂದ ಹೋಗ್ತಾರೆ. ಈ ಸಿಬ್ಬಂದಿ ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಯ ಸೀಕ್ರೆಟ್ಸ್ಗಳನ್ನ ಹಾಗೆ ಮೇಂಟೈನ್ ಮಾಡಬೇಕಾಗತ್ತೆ, ಹೊರಗಡೆ ಯಾವುದೇ ರೀತಿಯಲ್ಲೂ ಕೂಡ ಹೇಳುವ ಹಾಗಿಲ್ಲ. ಸೀಕ್ರೆಟ್ ನಂಬರ್ 5, ಆಡಿಯನ್ಸ್ ಸೀಕ್ರೆಟ್. ಸುದೀಪ್ ಅವರು ಮಾತಾಡುವ ಸಂದರ್ಭದಲ್ಲಿ ಜೋರಾಗಿ ಚಪ್ಪಾಳೆಯನ್ನ ತಟ್ತಾ ಕೇಕೆ ಹಾಕ್ತಾ ಒಂದಷ್ಟು ಜನ ಕುಳಿತುಕೊಂಡಿರ್ತಾರೆ. ಇವರ್ಯಾರು ಕೂಡ ಹೊರಗಡೆಯಿಂದ ಹೋಗಿರುವಂತ ಆಡಿಯನ್ಸ್ ಅಲ್ಲ, ಜೂನಿಯರ್ ಆರ್ಟಿಸ್ಟ್ಗಳನ್ನ ಕರ್ಕೊಂಡು ಬಂದಿರ್ತಾರೆ, ಅಥವಾ ಬಿಗ್ ಬಾಸ್ ಮನೆ ಒಳಗಡೆ ಇರುವಂತಹ ಸಿಬ್ಬಂದಿಯನ್ನ ಅಲ್ಲಿ ಕೂರಿಸಲಾಗಿರುತ್ತೆ, ಅಥವಾ ಒಂದಷ್ಟು ಜನರನ್ನ ಸ್ಪೆಷಲ್ ಗೆಸ್ಟ್ ರೂಪದಲ್ಲಿ ಅಲ್ಲಿಗೆ ಕರ್ಕೊಂಡು ಬರಲಾಗಿರುತ್ತೆ. ಅವ್ರ್ಯಾರು ಕೂಡ ಸಹಜವಾಗಿ ಬಂದಿರುವಂತ ಆಡಿಯನ್ಸ್ ಅಲ್ಲ, ಮೊದಲೇ ರೆಡಿ ಮಾಡಿರುವಂತ ಆಡಿಯನ್ಸ್. ಹಾಗೆ ಸ್ಪರ್ಧಿಗಳ ಸಂಬಂಧಿಕರು ಕೂಡ ನೀವು ನೋಡ್ತಾ ಇರ್ತೀರಿ, ಆಗಾಗ ಇರ್ತಾರೆ, ಅಪ್ಪ ಅಮ್ಮ ಅವರೆಲ್ಲರೂ ಕೂಡ ಇರ್ತಾರೆ. ಬಟ್ ಅವರಿಗೆ ಬಿಗ್ ಬಾಸ್ ಶೋನ ಕಂಪ್ಲೀಟ್ ಶೂಟಿಂಗ್ ನೋಡೋದಕ್ಕೆ ಅವಕಾಶ ಇರೋದಿಲ್ಲ, ಕೇವಲ 5 ನಿಮಿಷ 10 ನಿಮಿಷ ಮಾತ್ರ ಇರುತ್ತೆ. ಅವರನ್ನ ಒಂದಷ್ಟು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ಳಲಾಗುತ್ತೆ, ಅವರ ರಿಯಾಕ್ಷನ್ ಅನ್ನ, ಆನಂತರ ಅವ್ರನ್ನ ಕಳುಹಿಸಿಕೊಡಲಾಗುತ್ತೆ. ಸೀಕ್ರೆಟ್ ನಂಬರ್ 6, ಸುದೀಪ್ ಎಪಿಸೋಡ್ ಶೂಟಿಂಗ್. ಸುದೀಪ್ ಅವರ ಎಪಿಸೋಡ್ ಶೂಟಿಂಗ್ ಯಾವಾಗ ಆಗುತ್ತೆ? ಶನಿವಾರ ಮತ್ತೆ ಭಾನುವಾರ 2 ದಿನ ಸುದೀಪ್ ಕಾಣಿಸ್ಕೊಳ್ತಾರೆ. ಹಾಗಾದ್ರೆ 2 ದಿನನೂ ಅವ್ರು ಶೂಟಿಂಗ್ ನಲ್ಲಿ ಭಾಗಿಯಾಗ್ತಾರೆ? ಇಲ್ಲ, ವೀಕೆಂಡ್ ನಲ್ಲಿ 1 ದಿನ ಮಾತ್ರ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಾರೆ. ಶನಿವಾರ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೂಡ ಹೆಚ್ಚು ಕಡಿಮೆ 8 ರಿಂದ 9 ಗಂಟೆಗಳ ಕಾಲ ಶೂಟಿಂಗ್ ನಡೆಯುತ್ತೆ. ಶನಿವಾರದ ಎಪಿಸೋಡ್ ಶನಿವಾರ ಮಧ್ಯಾಹ್ನದವರೆಗೆ ಶೂಟಿಂಗ್ ಅನ್ನು ಮಾಡಿದ್ರೆ, ಭಾನುವಾರದ ಎಪಿಸೋಡ್ ಅನ್ನ ಶನಿವಾರ ಮಧ್ಯಾಹ್ನದ ನಂತರ ಶೂಟಿಂಗ್ ಅನ್ನು ಮಾಡಲಾಗುತ್ತೆ. ಹೀಗಾಗಿ ಭಾನುವಾರ ಎಲಿಮಿನೇಷನ್ ನಡೆದ್ರೂ ಕೂಡ ನಮಗೆ ಶನಿವಾರ ನೈಟೇ ಯಾರು ಎಲಿಮಿನೇಟ್ ಆದ್ರು ಅನ್ನುವಂಥ ವಿಚಾರ ಗೊತ್ತಾಗುತ್ತೆ. ಈ ಕಾರಣ ನಾನು ಈ ಹಿಂದೆ ಯಾರು ಎಲಿಮಿನೇಟ್ ಆಗ್ತಿದ್ರು ಅಂತ ಮುಂಚೆನೆ ನಿಮಗೆ ತಿಳಿಸ್ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೆ. ಸೀಕ್ರೆಟ್ ನಂಬರ್ 7, ಬಿಗ್ ಬಾಸ್ ವಾಯ್ಸ್. ಬಿಗ್ ಬಾಸ್ ವಾಯ್ಸ್ ಅನ್ನೋದು ಬಿಗ್ ಬಾಸ್ ಮನೆಗೆ ಹೆಚ್ಚು ಶೋಭೆಯನ್ನು ತರುತ್ತೆ. ಈ ಬಾರಿ ನಾವು 2 ವಾಯ್ಸ್ ಅನ್ನ ಗಮನಿಸ್ತಾ ಇದ್ವಿ, ಒಂದು ಕಮಾಂಡಿಂಗ್ ವಾಯ್ಸ್, ಮತ್ತೊಂದು ಟೈಮು, ಬೇರೆ ಒಂದಷ್ಟು ವಿಚಾರಗಳನ್ನ ಹೇಳುವಂತಹ ವಾಯ್ಸ್. ಕಮಾಂಡಿಂಗ್ ವಾಯ್ಸ್ ಈ ಬಾರಿ ಚೇಂಜ್ ಮಾಡಲಾಗಿತ್ತು, ಅದು ಯಾರು ಅನ್ನುವಂಥ ಸೀಕ್ರೆಟ್ ಅನ್ನ ಇನ್ನೂ ಕೂಡ ಬಿಟ್ಕೊಟ್ಟಿಲ್ಲ. ಇನ್ನು ಟೈಮ್ ಆಗಿರ್ಬೋದು, ಬೇರೆ ಒಂದಷ್ಟು ವಿಚಾರಗಳನ್ನ ಹೇಳೋದಾಗಿರ್ಬೋದು, ಈ ವಾಯ್ಸ್ ಪ್ರದೀಪ್ ಬಡಕಿಲ್ಲ ಈ ಹಿಂದಿನಿಂದಲೂ ಕೂಡ ಮಾಡ್ಕೊಂಡು ಬರ್ತಾ ಇದ್ರು, ಅದನ್ನೇ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೀಕ್ರೆಟ್ ನಂಬರ್ 8, ಬಿಗ್ ಬಾಸ್ ಅನ್ನೋದೊಂದು ಕಾಲ್ಪನಿಕ. ಬಿಗ್ ಬಾಸ್ ಅಂತ ಇದ್ದ ಹಾಗೆ ನಮ್ಗೆ ಯಾರೊಬ್ರು ಬಿಗ್ ಬಾಸ್ ಮೇಲ್ಗಡೆ ಕುಳಿತುಕೊಂಡಿದ್ದಾರೆ ಅಂತ ನಮಗೆ ಅನಿಸ್ತಾ ಇರುತ್ತೆ. ಆದ್ರೆ ಬಿಗ್ ಬಾಸ್ ಅನ್ನೋದಿದೆಯಲ್ಲ, ಅದು ಕೇವಲ ಒಂದು ರೀತಿಯಲ್ಲಿ ಇಮ್ಯಾಜಿನರಿ ಫಿಗರ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಟ್ಟಾರೆಯಾಗಿ ಬಿಗ್ ಬಾಸ್ಗೆ ಬಿಗ್ ಬಾಸ್ ಯಾರಪ್ಪ ಅಂದ್ರೆ ಅದು ಪರಮೇಶ್ವರ್ ಗುಂಡ್ಕಲ್, ಕಲರ್ಸ್ ಕನ್ನಡ ಹೆಡ್ ಆಗಿರುವಂತ ಪರಮೇಶ್ವರ್ ಗುಂಡ್ಕಲ್ ಎಲ್ಲವನ್ನೂ ಕೂಡ ಡಿಸೈಡ್ ಮಾಡ್ತಾರೆ. ಸ್ಪರ್ಧಿಗಳ ಆಯ್ಕೆಯಿಂದ ಹಿಡಿದು ಯಾರು ಎಲಿಮಿನೇಟ್ ಆಗಬೇಕು ಎಲ್ಲವನ್ನೂ ಕೂಡ ಅವ್ರು ಆಯ್ಕೆ ಮಾಡ್ತಾರೆ. ಈ ಎಪಿಸೋಡ್ ಡೈರೆಕ್ಟರ್ ಮಾತ್ರ ಬೇರೆಯೊಬ್ಬರು ಇರ್ತಾರೆ, ಒಂದೊಂದು ಎಪಿಸೋಡ್ನ ಡೈರೆಕ್ಟ್ ಮಾಡೋದಕ್ಕೆ ಒಬ್ಬೊಬ್ರು ಇರ್ತಾರೆ. ಆದ್ರೆ ಕಂಪ್ಲೀಟ್ ಆಗಿ ಎಲ್ಲವನ್ನೂ ಕೂಡ ನೋಡ್ಕೊಳ್ಳೋದು ಪರಮೇಶ್ವರ್ ಗುಂಡ್ಕಲ್ ಅವರು. ಸೀಕ್ರೆಟ್ ನಂಬರ್ 9, ಕ್ಯಾಮ್ರಾ ಸೀಕ್ರೆಟ್. ಕ್ಯಾಮ್ರಾಗಳು ಮೂವ್ ಆಗ್ತಾ ಇರುತ್ತೆ, ನಾವು ನೋಡ್ತಾ ಇರ್ತೀವಿ. ಕ್ಯಾಮ್ರಾ ಮುಂದೆ ಬಂದು ಸ್ಪರ್ಧಿಗಳು ಮಾತಾಡ್ತಿರ್ತಾರೆ. ಬರೀ ಕ್ಯಾಮ್ರಾಗಳು ಮಾತ್ರ ಇರುತ್ತಾ? ಇಲ್ಲ, ಕ್ಯಾಮ್ರಾ ಹಿಂದೆ ಕ್ಯಾಮ್ರಾಮನ್ಗಳು ಕೂಡ ಇರ್ತಾರೆ. ಬಟ್ ಆ ಕ್ಯಾಮ್ರಾಮನ್ಗಳು ಯಾರೂ ಕೂಡ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಕಾಣೋದಿಲ್ಲ. ಸೀಕ್ರೆಟ್ ನಂಬರ್ 10, ಸುದೀಪ್ ನಿಲ್ಲುವಂತಹ ಸ್ಟೇಜ್. ಸುದೀಪ್ ನಿಲ್ಲುವಂಥ ಸ್ಟೇಜ್ ಹಾಗೆ ಬಿಗ್ ಬಾಸ್ ಮನೆ ಪಕ್ಕದಲ್ಲೇ ಇದೆ ಅಂತ ನಮಗೆ ಫೀಲ್ ಆಗುತ್ತೆ. ಬಟ್ ಸುದೀಪ್ ನಿಲ್ಲುವಂಥ ಸ್ಟೇಜ್ ಇದೆಯಲ್ಲ, ಅದರ ಹಿಂದೆ ಸ್ಪರ್ಧಿಗಳು ಹೋಗ್ತಾರಲ್ಲ, ಅಲ್ಲಿಂದ ಹೋದ ನಂತರ ಆ ಸ್ಪರ್ಧಿಗಳನ್ನ ಕಾರ್ನಲ್ಲಿ ಕರ್ಕೊಂಡು ಹೋಗಲಾಗುತ್ತೆ. ಕಾರಣ ಬಿಗ್ ಬಾಸ್ ಮನೆಗೂ ಹಾಗೆ ಸುದೀಪ್ ಅವರು ನಿಲ್ಲುವಂಥ ಸ್ಟೇಜ್ಗೂ 1/2 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಬೇರೆ ಕಡೆಗಳಲ್ಲಿ ಸೆಟ್ ಅನ್ನ ಹಾಕಲಾಗಿದೆ, ಇನ್ನೋವೇಟಿವ್ ಫಿಲ್ಮ್ ಸಿಟಿ ಬಿಡದಿಯಲ್ಲಿ.
ಸುದೀಪ್ ಅವರು ನಿಲ್ಲುವಂಥ ಸ್ಟೇಜಿಂದ ಒಂದು ಸ್ವಲ್ಪ ದೂರ ಹೋದ ನಂತರ ಬಿಗ್ ಬಾಸ್ ಮನೆ ಸಿಗುತ್ತೆ. ಅಲ್ಲಿ ಪಕ್ಕದಲ್ಲೇ ಇದ್ದ ಹಾಗೆ ಕಾಣುತ್ತೆ, ಇಲ್ಲ ಸ್ವಲ್ಪ ಮಟ್ಟಿಗೆ ಅಂತರ ಇದೆ. ಸೀಕ್ರೆಟ್ ನಂಬರ್ 11 ಸ್ಪರ್ಧಿಗಳ ಪೇಮೆಂಟ್. ಹೌದು, ಒಂದಷ್ಟು ಜನರಿಗೆ ಗೊತ್ತಿರಲಿಲ್ಲ ಸ್ಪರ್ಧಿಗಳಿಗೆ ಪೇಮೆಂಟ್ ಅನ್ನು ಕೊಡಲಾಗುತ್ತೆ ಅಂತ ಹೇಳಿ, ಬಟ್ ಎಲ್ರಿಗೂ ಕೂಡ ಪೇಮೆಂಟ್ ಅನ್ನು ಕೊಡ್ತಾರೆ. ಅವರ ಪಾಪ್ಯುಲಾರಿಟಿ ಅದೆಲ್ಲವನ್ನೂ ಕೂಡ ನಿರ್ಧರಿಸಿ ಮೊದಲೇ ಅವರ ಪೇಮೆಂಟ್ ಇಂತಿಷ್ಟು ಅಂತ ಹೇಳಿ ಡಿಸೈಡ್ ಅನ್ನು ಕೂಡ ಮಾಡಲಾಗಿರುತ್ತೆ. ಆದರೆ ಗೆಲ್ಲುವಂತ ಸ್ಪರ್ಧಿಗೆ ಪೇಮೆಂಟ್ ಇರೋದಿಲ್ಲ, ಅವರಿಗೆ 50 ಲಕ್ಷ ರೂಪಾಯಿ ಅಮೌಂಟ್ ಸಿಗುತ್ತೆ. ಸೀಕ್ರೆಟ್ ನಂಬರ್ 13 ಫ್ಯಾಮಿಲಿ ಜೊತೆ ಮಾತನಾಡೋದಕ್ಕೆ ಬಿಡ್ತಾರಾ? ಇಲ್ಲ, ಫ್ಯಾಮಿಲಿ ಜೊತೆ ಬೇಕಂದಾಗ ಮಾತನಾಡೋದಕ್ಕೆ ಅವಕಾಶ ಇರೋದಿಲ್ಲ. ನಾವು ಬಿಗ್ ಬಾಸ್ ನೋಡುವ ಸಂದರ್ಭದಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಫ್ಯಾಮಿಲಿ ಜೊತೆ ಮಾತನಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರಲ್ಲ, ಅಷ್ಟು ಮಾತ್ರ. ಅದರ ಹೊರತಾಗಿ ಅವಕಾಶ ಇರೋದಿಲ್ಲ. ಇನ್ನು ಟ್ರೀಟ್ಮೆಂಟ್ ವ್ಯವಸ್ಥೆ ಎಲ್ಲ ರೀತಿಯಲ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇರುತ್ತೆ. ಯಾರಿಗಾದ್ರೂ ಏನಾದರೂ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ತಕ್ಷಣವೇ ಅವರಿಗೆ ಡಾಕ್ಟರ್ ವ್ಯವಸ್ಥೆಯನ್ನು ಮಾಡಲಾಗುತ್ತೆ, ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ. ಇದು ಬಿಗ್ ಬಾಸ್ ಮನೆಯ ಒಂದಷ್ಟು ಸೀಕ್ರೆಟ್ಗಳು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಿಳಿಸಿ, ಕಮೆಂಟ್ ಮಾಡಿ. ಇನ್ನು ಬೇರೆ ಬೇರೆ ಯಾವುದಾದ್ರೂ ಕಂಟೆಂಟ್ಗಳು ಬೇಕು ಅಂತ ಆದರೆ ಅದನ್ನು ಕೂಡ ತಿಳಿಸಿ, ಆ ಕಂಟೆಂಟ್ ಅನ್ನು ಕೊಡುವಂಥ ಕೆಲಸವನ್ನ ನಾವು ಮಾಡ್ತೀವಿ.